ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭೀಷ್ಮ ದುರ್ಯೋಧನರ ಸಂವಾದವು ಎಂಬ 80ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಂಜಯನು ಹೇಳುತ್ತಿರುವನು, ಧೃತರಾಷ್ಟ್ರ ಮಹಾರಾಜ, ಹೀಗೆ ಕ್ಷತ್ರಿಯರೆಲ್ಲರೂ ಒಬ್ಬರ ಪ್ರಹಾರವನ್ನು ನೋಡಿ ಮತ್ತೊಬ್ಬರು ಸಹಿಸಲಾರದೆ ಸಿಕ್ಕಿದ ಹಾಗೆ ವೀರರನ್ನು ಕೊಂದು ರಕ್ತ ಲೇಪಿತ ಗಾತ್ರರಾಗಿಯೇ ತಮ್ಮ ತಮ್ಮ ಶಿಬಿರಗಳಿಗೆ ಹೋಗಿ ಸೇರಿದರು. ಅಲ್ಲಿ ಎಲ್ಲರೂ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾ ಹಿಂದಿನ ಯುದ್ಧದಲ್ಲಿ ಅವರವರು ಮಾಡಿದ ಪರಾಕ್ರಮವನ್ನು ಹೊಗಳುತ್ತಾ ಮಾರನೇ ದಿನದ ಯುದ್ಧಕ್ಕೆ ಬೇಕಾದ ಸನ್ನಾಹಗಳನ್ನು ಆಗಲೇ ಮಾಡುತ್ತಿದ್ದರು. ಆಗ ನಿನ್ನ ಮಗನಾದ ದುರ್ಯೋಧನನಿಗಾದರೂ ಬಾಣ ಪ್ರಹಾರದಿಂದ ಮೈಯೆಲ್ಲ ಗಾಯವಾಗಿ ರಕ್ತವು ಸುರಿಯುತ್ತಿತ್ತು. ಅವನಿಗೆ ಮುಂದಿನ ಪರಿಣಾಮವೇನೆಂಬ ಚಿಂತೆಯು ಪ್ರಬಲವಾಯಿತು. ಆಗ ನೆಟ್ಟಗೆ ಭೀಷ್ಮನಲ್ಲಿಗೆ ಹೋಗಿ ಹೀಗೆಂದು ಹೇಳುವನು: ತಾತ, ನಮ್ಮ ಸೈನ್ಯಗಳಾದರೂ ಅತ್ಯಂತ ಭಯಂಕರಗಳಾದವು. ವ್ಯೂಹ ರಚನೆಯಲ್ಲಿ ಈ ಸೈನ್ಯಗಳು ಬಹಳ ದೃಢವಾಗಿ ನಿಲ್ಲಿಸಲ್ಪಟ್ಟಿದ್ದವು. ನಮ್ಮಲ್ಲಿರತಕ್ಕ ಧ್ವಜಗಳಿಗೆ ಮಿತಿಯಿಲ್ಲ. ಇಂತಹ ದೃಢವಾದ ನಮ್ಮ ವ್ಯೂಹವನ್ನು ಆ ಪಾಂಡವರು ಭೇದಿಸಿಕೊಂಡು ಒಳಹೊಕ್ಕು ಅನೇಕ ಶೂರರನ್ನು ಕೊಂದು ಅನೇಕರನ್ನು ಬಹಳವಾಗಿ ಗಾಯಪಡಿಸಿ ಕೊನೆಗೆ ಜಯಶೀಲರಾಗಿ ಸಂತೋಷದಿಂದ ಹೊರಟು ಹೋದರು. ಆ ಭೀಮನಾದರೂ ನಮ್ಮಲ್ಲಿ ಅನೇಕರನ್ನು ಮೋಹಕ್ಕೀಡು ಮಾಡಿ ಮೃತ್ಯು ಸಮಾನವಾದ ನಮ್ಮ ಮಕರ ವ್ಯೂಹದೊಳಕ್ಕೆ ಪ್ರವೇಶಿಸಿದುದಲ್ಲದೆ ಆ ದುಷ್ಟನು ಯಮದಂಡಕ್ಕೆ ಸಮಾನವಾದ ತನ್ನ ತೀವ್ರ ಬಾಣಗಳಿಂದ ನನ್ನನ್ನು ಹೇಗೆ ಹೊಡೆದು ಗಾಯಪಡಿಸಿರುವನೋ ನೋಡು. ಆಗ ಕೋಪಗೊಂಡ ಭೀಮನ ಮುಖವನ್ನು ನೋಡಿದೊಡನೆ ಭಯದಿಂದ ನನಗೆ ಪ್ರಜ್ಞೆ ತಪ್ಪಿದಂತಾಯಿತು. ಈಗಲೂ ಅದನ್ನು ನೆನೆಸಿಕೊಂಡರೆ ಮನಸ್ಸು ತತ್ತಳಿಸುತ್ತಿದೆ. ಓ ಸತ್ಯಸಂಧ, ನಿನ್ನ ಅನುಗ್ರಹದಿಂದಲೇ ನಾನು ಹೇಗಾದರೂ ಪಾಂಡವರನ್ನು ಕೊಂದು ಯುದ್ಧದಲ್ಲಿ ಜಯವನ್ನು ಹೊಂದಬೇಕು. ಅದಕ್ಕೇನು ಉಪಾಯವೋ ಅದನ್ನು ಯೋಚಿಸು ಎಂದನು. ಆಗ ಭೀಷ್ಮನು ದುಃಖಿತನಾದ ದುರ್ಯೋಧನನನ್ನು ನೋಡಿ ನಗುತ್ತಾ, ರಾಜಕುಮಾರ, ನಾನೇನೋ ನನ್ನ ಸರ್ವ ಪ್ರಯತ್ನದಿಂದಲೂ ಶತ್ರು ಸೈನ್ಯಗಳನ್ನು ಧೈರ್ಯದಿಂದ ಪ್ರವೇಶಿಸಿ ಅಸಾಧ್ಯ ಕಾರ್ಯಗಳನ್ನು ಮಾಡುತ್ತಿರುವೆನು. ನಿನಗೆ ಜಯವನ್ನು ಸುಖವನ್ನು ಕೊಡಿಸಬೇಕೆಂಬುದೇ ನನ್ನ ನಿಜವಾದ ಹೃದಯವು. ನಿನ್ನ ವಿಷಯದಲ್ಲಿ ನಾನೆಂದಿಗೂ ಮೈಗಳ್ಳನಾಗಿ ನನ್ನ ಮನಸ್ಸನ್ನು ಮರೆಸಿಡುವವನಲ್ಲ. ಆ ಪಾಂಡವರು ಆ ಪಾಂಡವರ ಕಡೆಯಲ್ಲಿರತಕ್ಕ ಶೂರರಾದರೂ ಅನೇಕರು, ಎಲ್ಲರೂ ಮಹಾರಥರು, ಎಲ್ಲರೂ ಭಯಂಕರ ಪರಾಕ್ರಮವುಳ್ಳವರು, ಯಶಸ್ವಿಗಳು, ಅಸ್ತ್ರಗಳಲ್ಲಿ ಚೆನ್ನಾಗಿ ಶಿಕ್ಷಿತರು. ಅಂತಹ ಮಹಾಶೂರರೆಲ್ಲರೂ ಪಾಂಡವರ ಸಹಾಯಕ್ಕೆ ಬಂದು ತಮ್ಮ ಶ್ರಮವನ್ನು ಸಡ್ಡೆ ಮಾಡದೆ ಕೋಪವೆಂಬ ವಿಷವನ್ನು ನಮ್ಮ ಮೇಲೆ ಕಕ್ಕುತ್ತಲಿರುವರು. ಪರಾಕ್ರಮದಲ್ಲಿ ಹೆಮ್ಮೆಗೊಂಡು ನಿನ್ನ ಪ್ರಬಲ ದ್ವೇಷಕ್ಕೆ ಪಾತ್ರರಾದ ಆ ವೀರರನ್ನು ಅಷ್ಟು ಶೀಘ್ರದಲ್ಲಿ ಜಯಿಸಬೇಕೆಂದರೆ ಯಾರಿಂದ ತಾನೇ ಸಾಧ್ಯವು? ಆದರೂ ರಾಜ, ನಾನೇನೋ ನನ್ನ ಪ್ರಾಣವನ್ನಾದರೂ ನಿನಗಾಗಿ ಒತ್ತೆಯಿಟ್ಟು ಅವರನ್ನೆದುರಿಸಿ ಯುದ್ಧ ಮಾಡುವೆನು. ನಿನ್ನ ಕಾರ್ಯದ ವಿಷಯದಲ್ಲಿ ನನಗೆ ಪ್ರಾಣವು ದೊಡ್ಡದಲ್ಲ. ಹೆಚ್ಚೇಕೆ ದುರ್ಯೋಧನ, ನಿನಗಾಗಿ ದೇವ ದಾನವ ಲೋಕಗಳನ್ನಾದರೂ ನಾನು ನನ್ನ ಪರಾಕ್ರಮದಿಂದ ದಹಿಸಬಲ್ಲೆನು. ಇನ್ನು ನನಗೆ ಈ ಶತ್ರು ಸೇನೆಯು ಎಷ್ಟು ಮಾತ್ರವು? ನಾನೇನೋ ಆ ಪಾಂಡವರೊಡನೆ ಶಕ್ತಿ ಮೀರಿ ಯುದ್ಧ ಮಾಡುವೆನು. ನನ್ನಿಂದಾದಷ್ಟು ಪ್ರಿಯವನ್ನು ನಿನಗೆ ಉಂಟು ಮಾಡುವೆನು ಎಂದನು. ಧೃತರಾಷ್ಟ್ರ ಮಹಾರಾಜ, ಭೀಷ್ಮನ ಈ ಮಾತುಗಳನ್ನು ಕೇಳಿ ನಿನ್ನ ಮಗನಿಗೆ ಬಹಳ ಸಂತೋಷವಾಯಿತು. ಒಡನೆಯೇ ಎಲ್ಲಾ ಸೈನ್ಯಗಳನ್ನು ಮತ್ತು ಎಲ್ಲಾ ರಾಜರನ್ನು ಯುದ್ಧಕ್ಕೆ ಹೊರಡಿರಿ ಎಂದನು. ದುರ್ಯೋಧನನ ಆಜ್ಞೆಯ ಮೇರೆಗೆ ಚತುರಂಗ ಸೈನ್ಯಗಳು 100,000 ಸಂಖ್ಯೆಯಿಂದ ನಾನಾ ವಿಧ ಶಸ್ತ್ರಗಳನ್ನು ಸಿದ್ಧಪಡಿಸಿಕೊಂಡು ವೀರ್ಯೋತ್ಸಾಹದಿಂದ ಹೊರಟವು. ಶಸ್ತ್ರಾಸ್ತ್ರಗಳನ್ನು ಬಲ್ಲ ಅನೇಕ ವೀರ ಯೋಧರು ಸಿದ್ಧರಾದರು. ಆನೆ, ಕುದುರೆ, ಕಾಲಾಳುಗಳಿಂದ ನಿನ್ನ ಸೈನ್ಯವು ಅಪಾರವಾಗಿ ಶೋಭಿಸುತ್ತಿತ್ತು. ಈ ಸೈನ್ಯಗಳು ಹೊರಟ ಕೂಡಲೇ ಅದರ ನಡೆಯಿಂದ ಮೇಲೆದ್ದ ಕೆಂಪಾದ ಧೂಳಿಯು ಸೂರ್ಯ ರಶ್ಮಿಯನ್ನೇ ಮರೆಸುವಂತೆ ಆಕಾಶವನ್ನೆಲ್ಲ ಮರೆಸಿತು. ಆನೆಗಳ ಮೇಲೆಯೂ ರಥಗಳ ಮೇಲೆಯೂ ಕಟ್ಟಿದ ನಾನಾ ಚಿಹ್ನವುಳ್ಳ ವಿಚಿತ್ರ ವರ್ಣದ ಪತಾಕೆಗಳು ಗಾಳಿಯಿಂದ ಅಲೆದಾಡುತ್ತಾ ಮೇಘಗಳಿಂದ ಕೂಡಿದ ಮಿಂಚುಗಳಂತೆ ಶೋಭಿಸುತ್ತಿದ್ದವು. ಅಲ್ಲಲ್ಲಿ ಬಿಲ್ಲಿನ ನಾಣನ್ನು ಮಿಡಿಯುತ್ತಿರುವ ರಾಜರ ಧನುಷ್ಠಂಕಾರ ಧ್ವನಿಯೇ
ಆದಿಯುಗದಲ್ಲಿ ದೇವಾಸುರರಿಂದ ಕಡೆಯಲ್ಪಡುತ್ತಿದ್ದ ಸಮುದ್ರ ಘೋಷದಂತೆ ಕೇಳಿಸಿತು. ಭಯಂಕರವಾದ ಆನೆಗಳಿಂದಲೂ ವಿವಿಧ ರೂಪವರ್ಣ ಧ್ವಜಗಳಿಂದಲೂ ಕೂಡಿದ ನಿನ್ನ ಸೈನ್ಯವು ಪ್ರಳಯ ಕಾಲದ ಮೇಘ ಪರಂಪರೆಯಂತೆ ಸಾಗಿ ಬರುತ್ತಿದ್ದಿತು. ಇದು 80ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.